ಇನ್ನು ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಅಶಿಸ್ತು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬಣ ಬಡಿದಾಟ ಹೆಚ್ಚಾಗಿದೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ. ಅದರಲ್ಲೂ ಈಗ ಹಂದಿ, ಹುಚ್ಚುನಾಯಿ ಈ ಥರದೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಅದು ಕೂಡ ರಾಜ್ಯಕ್ಕೆ ಅಮಿತ್ ಶಾ ಬರುವಂತ ಹೊತ್ತಿನಲ್ಲೇ ವಿಜಯೇಂದ್ರ ಹಾಗೆ ಯತ್ನಾಳ್ ಬಣ ಹಾದಿರಂಪ ಬೀದಿರಂಪ ಮಾಡ್ತಾ ಇದೆ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯ್ತಲ್ಲ, ಅದ್ಯಾವುದೋ ಬೆಳಗಾರಿ ಸೆಕ್ಟ್ರ್ ಯಾವುದೋ ಒಂದು ಬೇರೆ ಐತೆ. ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ. ಹರೇ ಹುಚ್ಚ ಇನ್ನ ಕರ್ಕೊಂಡೋಗಿ ಹುಚ್ಚ ರಾಷ್ಟ್ರ ಸೇರಿಸ್ಬೇಕಾಗತ್ತೆ. ಇನ್ನನ್ನ ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಕೇಸರಿ ಮನೆಯಲ್ಲಿ ಬಣ ಫೈಟ್, ಹಾದಿ ಬೀದಿ ರಂಪಾಟ. ಹಂದಿ, ಅರೆ ಹುಚ್ಚ, ಬ್ಲಾಕ್ ಮೇಲರ್, ಹುಚ್ಚಾಸ್ಪತ್ರೆ ಮಾತು. ಯತ್ನಾಳ್ ರೇಣುಕಾ ಮಧ್ಯೆ ಲಿಂಗಾಯತನೇ ಅಲ್ಲ ಯುದ್ಧ. ಹೌದು, ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಯಾರ ಮಾತುಗಳು ಮಾತ್ರ ಕಡಿಮೆ ಆಗ್ತಿಲ್ಲ. ಪಕ್ಷದಲ್ಲಿ ಹಿರಿಯ ನಾಯಕರೇ ಎಚ್ಚರಿಕೆ ಕೊಟ್ಟರು ಯತ್ನಾಳ್ ಮಾತ್ರ ತಮ್ಮ ಮಾತು ನಿಲ್ಲಿಸ್ತಿಲ್ಲ. ಮತ್ತೊಂದ್ ಕಡೆ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರೋ ಎಂಪಿ ರೇಣುಕಾಚಾರ್ಯ ಹದ್ದು ಮೀರಿ ಮಾತನಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಏಯ್ ನೀನ್ ವೀರಶೈವ ಲಿಂಗಾಯತನೇ ಅಲ್ಲ ಅಂತ ಗುದ್ದಾಡ್ತಿದ್ದಾರೆ. ಯತ್ನಾಳ್ ರೇಣುಕಾ ಮಧ್ಯೆ ಲಿಂಗಾಯತ ವಾರ್. ಯಾರು ಲಿಂಗಾಯತರೇ ಇಲ್ಲ ಅವರಿಂದ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ, ಅದ್ಯಾವುದೋ ಬೆಳಗಾರಿ ಸೆಕ್ಟ್ರ್ ಯಾವುದೋ ಒಂದು ಬೇರೆ ಐತೆ. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಹಾಗಾದ್ರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ಯಡಿಯೂರಪ್ಪ ನಾನು ಲಿಂಗಾಯತ ಅಂತ ಟಾಮ್ ಹೊಡಿಸೋಕೆ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ಮಾಸ್ ಲೀಡರ್. ಹಸಿರು ಶಾಲನ್ನು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿ ಕೃಷಿ ಬಜೆಟ್ ಅನ್ನು ಮಂಡಿಸಿದ ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ, ದೇಶದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಯತ್ನಾಳ್ ರೇಣುಕಾ ಮಧ್ಯೆ ಅರೆ ಹುಚ್ಚ, ಹಂದಿ ಫೈಟ್. ಹರೇ ಹುಚ್ಚ ಪೂರ್ತಿ ಹುಚ್ಚರಾಗಿರ್ಬೇಕು, ಇಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ. ನಟನೆ ಎಲ್ಲವೂ ಕಲೆ ಗೊತ್ತು ಆ ಮನುಷ್ಯನಿಗೆ. ಹೇಳಿಬಿಟ್ಟಲ್ಲ, ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರೇಣುಕಾ, ಬಟ್ಟೆ ಹರಿದುಕೊಂಡು ಹುಚ್ಚನ ರೀತಿ ಓಡಾಡ್ತಿದ್ಯಾ ಅಂದ್ರು. ಲಿಂಗಾಯತರನ್ನ, ವೀರಶೈವ ಲಿಂಗಾಯತರನ್ನ ಬ್ಲ್ಯಾಕ್ ಮೇಲ್ ಅವರೊಂದು ಭಯ ಇಟ್ಕೊಂಡು ಹೈಕಮಾಂಡ್ ಅನ್ಸೋಟ್ ಬಂದಿದ್ದಾರೆ. ಅವ್ರೇನಾರೇ ಅದುವೆ ನಾವು ಮಾಡ್ತೀವಿ, ದೊಡ್ಡ ಸಮಾವೇಶ ಮಾಡ್ತೀವಿ ಅಂದ್ರೆ ಅದು ಅವರ ಅದುವೆ. ಅವ್ರೇನು ಸಮಾವೇಶ ಆದ ಒಂದು ವಾರದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. ಅವ್ರಿಗಿಂತ 10 ಪಟ್ಟು ಜನ ನಾವು ಸೇರಿಸ್ತೀವಿ. ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ, ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚ ರಾಷ್ಟ್ರ ಸೇರಿಸ್ಬೇಕಾಗತ್ತೆ. ಇನ್ನನ್ನ ವಿಜಯೇಂದ್ರ ಯತ್ನಾಳ್ ಮಧ್ಯೆ ಮಾಜಿ ಹಾಲಿ ವಾಗ್ಯುದ್ಧ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ನಾವೇನು ಮಾಜಿ ಆಗಿಲ್ಲ, ಮಾಜಿ ಆದವ್ರಿಗೆ ಹೇಳಿರ್ಬೇಕು. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ಮಾಜಿಗಳ ಸಂಖ್ಯೆ ವ್ಯಾಪಕವಾಗಿ ವಿಜೇಂದ್ರ ಹಿಂದೆ ಓಡಾಡ್ತಾ ಇದೆ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ. ಯಡಿಯೂರಪ್ಪನು ಲಿಂಗಾಯತರು ಒಂದು ಜಾತಿದಿಂದ ಲೀಡ್ರ್ ಆಗ್ಯ, ಅದು ಹೇಳ್ಕೊಂಡು ಲಿಂಗಾಯತರು, ನಾನು ಲಿಂಗಾಯತರವನು, ನಾನು ವೀರಶೈವ ಅಂತೇಳಿ ಮಾಡೇ ಅಲ್ಲಿ ಲೀಡ್ರ್ ಆಗಿದ್ದು. ಅದು ಹೋಗಿ ಅವ್ರ ಲಿಂಕ್ ಸರ್ಟಿಫಿಕೇಟ್ ಅಲ್ಲಿ ಬುಕ್ಕನಕೆರೆಯಾಗ ತೆಗೆದು ನೋಡ್ರಿ ಏನೈತಿ. ಇದು ಬುಕ್ಕನಕೆರೆಯಿಂದ ಪ್ರಾರಂಭ ಆಗ್ಬೇಕು, ಅವ್ರು ವೀರಶೈವ ಲಿಂಗಾಯತರು ಹೌದು ಅಲ್ಲ ಅನ್ನೋದು. ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರೇಣುಕಾ, ಬಟ್ಟೆ ಹರ್ಕೊಂಡು ಹುಚ್ಚನ್ ರೀತಿ ಓಡಾಡ್ತೀಯಾ ಅಂದ್ರು. ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸಿ ಬೀಳ್ತದೆ. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಅಗ್ರಹ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು. ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳು ಆಗ್ಬಿಡ್ತಾರೆ. ಮಾಧ್ಯಮದವರಿಗೂ ಬೈತಾರೆ, ಮಠಾಧೀಶರು. ಏನು ಹುಡುಗಾಟಿಕನ್ನ ಪೇಮೆಂಟ್ ಗಿರಾಕಿಗಳು, ಸ್ವಾಮೀಜಿಗಳು ಇರ್ತಾರೆ. ವಿಧಾನಸೌಧ ಲಾಂಜ್ನಲ್ಲಿ ರೆಬೆಲ್ ನಾಯಕರ ರೌಂಡ್ಸ್. ಇದೆಲ್ಲದರ ಮಧ್ಯೆ ವಿಧಾನಸೌಧ ಲಾಂಜ್ನಲ್ಲಿ ಯತ್ನಾಳ್ ಬಣ ಶಕ್ತಿ ಪ್ರದರ್ಶನ ಮಾಡಿರೋ ದೃಶ್ಯ ಕಂಡುಬಂತು. ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಸೇರಿ
ನಾಲ್ವರು ಒಟ್ಟಾಗಿ ಹೊರಗಡೆ ತೆರಳಿದ್ರು. ನಾಡಿದ್ದು ಮಾರ್ಚ್ 7ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇದೇ ಹೊತ್ತಿನಲ್ಲೇ ಬಿಜೆಪಿ ಬಣ ಬಡಿದಾಟ ಮತ್ತಷ್ಟು ತಾರಕಕ್ಕೇರ್ತಲೇ ಇದೆ. ಸಭೆ ಮೂಲಕ ಬಡಿದಾಟಕ್ಕೆ ಅಮಿತ್ ಶಾ ಬ್ರೇಕ್ ಕೊಡ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.